ಎಸ್ ಇನ್ನೊಂದು ಏನಂತಂದ್ರೆ ಈಗ ರಕ್ಷಿತಾ ಅವರ ಲ್ಯಾಂಗ್ವೇಜ್ ಬಗ್ಗೆ ಕನ್ನಡ ಗೊತ್ತಿಲ್ಲ ಅಂತಾರೆ, ಬಟ್ ಎಲ್ಲರೂ ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಧ್ರುವಂತ್ ಒಬ್ರು ಸಿಡಿದಿರ್ತಾರೆ. ಸೊ ಎಲ್ಲ ಬರುತ್ತೆ, ಆದ್ರೂ ಕೂಡ ವೀಕ್ ಡೇಸ್ ಅಲ್ಲಿ ಮನೇಲಿ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ವೀಕೆಂಡ್ ಅಂತ ಬಂದಾಗ ಸುದೀಪ್ ಅವರು ಬಂದಾಗ ಬರಲ್ಲ ಅನ್ನೋಂಥ ತರದ್ದೆಲ್ಲಾನು ಮಾತಾಡ್ತಾರೆ ಅಂತ, ನಿಜಾನ ಅದು ಅಂತ? ಸುದೀಪ್ ಸರ್ ಬಂದು ಮಾತಾಡ್ದಾಗ ನನಗೆ ಮಾತಾಡಕ್ ಬರಲ್ಲ. ಅಲ್ಲ, ಕನ್ನಡ ಗೊತ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಅಲ್ಲ ಸರ್, ಅಲ್ಲಿ ಮಾತಾಡ್ತಾರೆ. ಮಾತಾಡ್ತಾರೆ. ಏನಾಗುತ್ತೆ ಇವಾಗ ಸುದೀಪ್ ಸರ್ ಬಂದು ನಿಂತ್ಕೊಂಡಾಗ ಮುಂದೆ ಎವ್ರಿಬಡಿ ನಾವೆಲ್ರಿಗೂ ಒಂಥರ ಆ ರೆಸ್ಪೆಕ್ಟ್ ಇಂದ ಈಗ ನಮ್ಗೆ ಏನು ಮಾತಾಡಬೇಕು ಅಂತೆಲ್ಲ ಸ್ಟ್ಯಾಮರ್ ಆಗ್ಬಿಡ್ತೀವಿ. ನಾವು ಏನೋ ಯೋಚನೆ ಮಾಡಿರ್ತೀವಿ. ಅಭಿ ಅವ್ರ ನಿಮ್ಮ ಒಪಿನಿಯನ್ ಅಂತ ಹೇಳಿದ ತಕ್ಷಣ ನಮ್ಗೆ ತಲೆಯಲ್ಲಿರೋದು ಬರಲ್ಲ ಒಂದೊಂದ್ಸಲ. ಆ ಥರ ಸಿಚುವೇಶನ್ ನಮಗೆ ಆಗುತ್ತೆ ಅಂದಾಗ ಅವಳಿಗೆ ಆಗಿದಿರೋದು ಸಹಜನೇ ತಾನೆ. ಅವ್ನು ಫಸ್ಟ್ ಆಫ್ ಆಲ್ ಅವಳು ಒಂದೊಂದ್ಸಲ ಒಂದು ವರ್ಡ್ಸ್ನ ನುಂಗ್ಕೊಳೋದು ಅದೆಲ್ಲ ಮಾಡ್ತಿರ್ತಾಳೆ. ಅಲ್ಲಿ ಸುದೀಪ್ ಸರ್ ಬಂದು ಕೇಳಿದಾಗ ಅವಳಿಗೂ ತಲೆಯಲ್ಲಿರುತ್ತೆ, ಇಲ್ಲ ನಾನು ಕರೆಕ್ಟಾಗೇ ಮಾತಾಡಬೇಕು ಅಂತ. ಆ ಪ್ರೆಷರಲ್ಲಿ ಮೇ ಬಿ ಅವಳು ಮಾತಾಡ್ದಿಲ್ಲ, ವರ್ಡ್ಸ್ ತಪ್ಪು ಬಂದ್ಬಿಟ್ರೆ ಅಂತ ಸೈಲೆಂಟ್ ಆಗಿರ್ತಾಳೆ ಏನೋ. ಬಟ್ ಅವಳು ಫೇಕ್ ಮಾಡ್ತಾಳೆ ಅಂತ ಅನ್ಸಲ್ಲ, ಯಾಕಂದ್ರೆ ಅವಳು ಮಾತಾಡೋದೇ ಹಾಗೆ. ಇವಾಗ ನಿಮ್ಮ ಜೊತೆ ಕಂಫರ್ಟ್ ಝೋನಿಂದ ನಿಮ್ಮ ಹತ್ರ ಏನು ತಪ್ಪು ಮಾತಾಡ್ರು ಯು ವಿಲ್ ನಾಟ್ ಫೀಲ್ ಬ್ಯಾಡ್ ಅಂತ ಗೊತ್ತು. ಬಟ್ ಆ ವ್ಯಕ್ತಿ ಬಂದಾಗ ಎಲ್ರಿಗೂ ಅದಂತ ಅಪಾರವಾದ ಗೌರವ ಇರುತ್ತಲ್ಲ, ಅಲ್ಲಿ ತಪ್ಪು ಮಾಡಿಬಿಟ್ರೆ ಅನ್ನೋ ಭಯ ಎಲ್ಲರಲ್ಲೂ ಇರುತ್ತೆ. ಐ ಥಿಂಕ್ ಅದಕ್ಕೋಸ್ಕರ ಅವಳು ಹಂಗೆ ಆಡ್ತಾ ಇಲ್ಲ. ಬಿಟ್ಟರೆ ಐ ಡೋಂಟ್ ಥಿಂಕ್ ಈಸ್ ಫೇಕಿಂಗ್ ಇಟ್.